ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಒಂದು ಕಾಲದಲ್ಲಿ ಕೇವಲ ವಿದೇಶಿಗರು ಮಾತ್ರ ಆಡುತ್ತಿದ್ದ ಕ್ರಿಕೆಟ್ ಇಂದು ಇಡೀ ವಿಶ್ವವೇ ಈ ಆಟವನ್ನು ಆಡುತ್ತಿದೆ. ಆಗ ಕ್ರಿಕೆಟ್ ಈಗಿನಂತೆ ಆಡುತ್ತಿರಲಿಲ್ಲವೆಂಬ ವಿಷಯ ನಮ್ಮಲ್ಲಿ ಎಷ್ಟೋ ಜನರಿಗೆ ತಿಳಿದಿಲ್ಲ. ಆ ಸಮಯದಲ್ಲಿ ಕ್ರಿಕೆಟ್ ಕೇವಲ ಹುಡುಗರು ಮಾತ್ರ ಆಡುತ್ತಿದ್ದರಿಂದ ಇದನ್ನು ಹುಡುಗರ ಆಟ ಎಂದೇ ಕರೆಯಲಾಗುತ್ತಿತ್ತು. ನಂತರದ ಕಾಲದಲ್ಲಿ ಈ ಆಟದ ಜನಪ್ರಿಯತೆ ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅಂದರೆ, ಇಂಗ್ಲೆಂಡ್ ಈ ಆಟವನ್ನು ತಮ್ಮ ದೇಶದ ಪ್ರಮುಖ ಕ್ರೀಡೆಯಾಗಿ ಡಿಕ್ಲೇರ್ ಮಾಡುತ್ತದೆ. ಕ್ರಿಕೆಟ್ ಮೊಟ್ಟಮೊದಲ ಬಾರಿಗೆ ಯಾವ ದೇಶಗಳ ನಡುವೆ ಯಾವಾಗ ನಡೆಯಿತು? ಮುಖ್ಯವಾಗಿ ಭಾರತ ತನ್ನ ಮೊದಲನೇ ಕ್ರಿಕೆಟ್ ಪಂದ್ಯವನ್ನು ಯಾವಾಗ ಆಡಿತು? ಆಗ ಭಾರತೀಯ ಕ್ರಿಕೆಟ್ ತಂಡದ ಮೊಟ್ಟಮೊದಲ ಕ್ಯಾಪ್ಟನ್ ಯಾರಾಗಿದ್ದರು? ಈ ಎಲ್ಲ ಪ್ರಶ್ನೆಗಳ ಉತ್ತರ ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿ ತಪ್ಪದೇ ತಿಳಿದುಕೊಳ್ಳಬೇಕು. ನೀವು ಕೂಡ ಕ್ರಿಕೆಟ್ ಪ್ರೇಮಿಯಾಗಿದ್ದರೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಹಾಗೆಯೇ ನಿಮ್ಮ ಕ್ರಿಕೆಟ್ ಪ್ರೇಮಿಯಾಗಿರುವ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ಈಗ ನಾನು ಹೇಳಲಿರುವ ಮೊದಲನೇ ವಿಷಯ ಆರಿಜಿನ್ ಆಫ್ ಕ್ರಿಕೆಟ್. ನಾವೀಗ ಕ್ರಿಕೆಟ್ ಎಂದು ಕರೆಯಲ್ಪಡುವ ಹೆಸರು ಒರಿಜಿನಲಿ ಫ್ರೆಂಚ್ ಭಾಷೆಯ ಕ್ರಾಕೆಟ್ ಎಂಬ ಪದದಿಂದ ಬಂದಿದೆ. ಹಲವು ವರ್ಷಗಳ ಹಿಂದೆ ಸೌತ್ ಈಸ್ಟ್ ಇಂಗ್ಲೆಂಡ್ನ ವೀಲ್ಡ್ ಸಿಟಿಯಲ್ಲಿನ ಮಕ್ಕಳು ಆಡುತ್ತಿದ್ದ ಒಂದು ಆಟದಿಂದ ಇದು ಜನ್ಮ ತಾಳಿತು. ವಾಸ್ತವವಾಗಿ ಆಗಿನ ಕಾಲದಲ್ಲಿ ದನಗಳನ್ನು ಮೇಯಿಸುತ್ತಿದ್ದ ಕೆಲವು ಮಕ್ಕಳು ದನಗಳನ್ನು ಮೇಯಲು ಬಿಟ್ಟು ಎಲ್ಲರೂ ಗುಂಪುಗೂಡಿ ಈ ಆಟವನ್ನು ಆಡುತ್ತಿದ್ದರು. ಪೂರ್ವ ಕಾಲದಲ್ಲಿ ಆಡುತ್ತಿದ್ದ ಬೌಲ್ಸ್ ಎಂಬ ಆಟದ ಆಧುನಿಕ ರೂಪಾಂತರವೇ ಕ್ರಿಕೆಟ್ ಎಂದು ಕೆಲವರು ಹೇಳುತ್ತಾರೆ. ಈ ಬೌಲ್ಸ್ ಆಟದಲ್ಲಿ ಕುರಿಯ ಉಣ್ಣೆಯಿಂದ ಮಾಡಿದ ಅಥವಾ ಮರದ ತೊಗಟೆಯಿಂದ ಮಾಡಿದ ಚೆಂಡನ್ನು ಬ್ಯಾಟ್ಸ್ಮನ್ ತನ್ನ ಬಳಿ ಇರುವ ಕಟ್ಟಿಗೆಯ ಬ್ಯಾಟ್ನಿಂದ ಅದನ್ನು ನಿಲ್ಲಿಸಿ ಗುರಿಯನ್ನಿಟ್ಟು ತನ್ನ ಟಾರ್ಗೆಟ್ನ ಕಡೆ ಜೋರಾಗಿ ಹೊಡೆಯುತ್ತಿದ್ದ. ಈಗಿರುವ ನಮ್ಮ ಕ್ರಿಕೆಟ್ ಕೂಡ ಹೆಚ್ಚು ಕಡಿಮೆ ಬೌಲ್ಸ್ ಗೇಮ್ನ ರೀತಿಯಲ್ಲೇ ಇರುತ್ತದೆ. 1597ರಲ್ಲಿ ಇಂಗ್ಲೆಂಡ್ನ ಗಿಲ್ಡ್ಫೋರ್ಡ್ ಎಂಬ ಪ್ರದೇಶದಲ್ಲಿರುವ ಒಂದು ಸ್ಥಳದ ಕೋರ್ಟ್ ಕೇಸ್ನಿಂದಾಗಿ 16ನೇ ಶತಮಾನದಲ್ಲೇ ಕ್ರಿಕೆಟ್ ಆಡಲಾಗಿದೆ ಎಂದು ರಿಟರ್ನ್ ಎವಿಡೆನ್ಸ್ ಅಂದರೆ ಲಿಖಿತ ಪುರಾವೆಗಳು ದೊರೆತಿವೆ. ಅದರಲ್ಲಿ 59 ವರ್ಷದ ಡಾನ್ ಡಿರೇಕ್ ಎಂಬ ವ್ಯಕ್ತಿ 50 ವರ್ಷಗಳ ಹಿಂದೆ ಆ ಸ್ಥಳದಲ್ಲಿ ಕ್ರಿಕೆಟ್ ಆಡುತ್ತಿದ್ದರೆಂದು ಸ್ಟೇಟ್ಮೆಂಟ್ ಕೊಟ್ಟಿರುತ್ತಾನೆ. ಸೊ ಇದರಿಂದ 16ನೇ ಶತಮಾನದಲ್ಲೇ ಕ್ರಿಕೆಟ್ ಆಡಲಾಗಿದೆ ಎಂದು ಸ್ಪಷ್ಟವಾಗುತ್ತದೆ. 1611ರಲ್ಲಿ ಕೆಲವು ಯುವಕರು ಚರ್ಚ್ಗೆ ಹೋಗದೆ ಕ್ರಿಕೆಟ್ ಆಡುತ್ತಿರುವಾಗ ಸಿಕ್ಕಿಬಿದ್ದರು. ಆಗ ಯುವಕರಲ್ಲಿ ಹೆಚ್ಚಾದ ಕ್ರಿಕೆಟ್ ಹುಚ್ಚು ಇದನ್ನು ಯಾವ ದಿನ ಆಡಬೇಕೆಂದು ನಿರ್ಧರಿಸುವಂತೆ ಮಾಡುತ್ತದೆ. ಇದೇ 1611ರಲ್ಲಿ ಕ್ರಿಕೆಟ್ ಈಸ್ ಎ ಗೇಮ್ ವಿಚ್ ವಾಸ್ ಅರ್ಲಿಯರ್ ಪಾಪ್ಯುಲರ್ ಆಸ್ ದ ಬಾಯ್ಸ್ ಗೇಮ್ ಅಂಡ್ ನೌ ಇಟ್ ಈಸ್ ಬೀಯಿಂಗ್ ಪ್ಲೇಡ್ ಅ ಲಾಟ್ ಬೈ ಅಡಲ್ಟ್ಸ್ ಆಸ್ ವೆಲ್ ಎಂಬ ಕ್ರಿಕೆಟ್ ಪದದ ಶಬ್ದಾರ್ಥವನ್ನು ಡಿಕ್ಷನರಿಗೆ ಸೇರಿಸಲಾಗಿತ್ತು. ಇದು ವಯಸ್ಕರ ಕ್ರೀಡೆಯಾಗಿ ಬದಲಾದ ನಂತರ ಇದರಲ್ಲಿ ಆಸಕ್ತಿಯನ್ನು ಹೆಚ್ಚಿಸಲು ಕೆಲವು ನಿಯಮಗಳನ್ನು ಸೇರಿಸುತ್ತಾರೆ. ಕಾಲಾನಂತರದಲ್ಲಿ ಇದಕ್ಕೆ ಬಾಲ್ ಮತ್ತು ಬ್ಯಾಟ್ ಅನ್ನು ಆಡ್ ಮಾಡಿ ಈ ಕ್ರೀಡೆಗೆ ಒಂದು ಹೊಸ ರೂಪವನ್ನು ತರುತ್ತಾರೆ. ನಿಧಾನವಾಗಿ ಈ ಕ್ರೀಡೆ ಶ್ರೀಮಂತರ ಕ್ರೀಡೆಯಾಗಿ ಮಾರ್ಪಡುತ್ತದೆ. ಪ್ರಜೆಗಳು ಇದನ್ನು ಶಾಹಿ ಆಟ ಅಂತಲೂ ಹೇಳಿಕೊಳ್ಳುತ್ತಿದ್ದರು. ನಾವೀಗ ಹೇಳಲಿರುವ ಮತ್ತೊಂದು ವಿಷಯ ಇಂಟರ್ನ್ಯಾಷನಲ್ ಕ್ರಿಕೆಟ್. ಆರಂಭದಲ್ಲಿ ಕ್ರಿಕೆಟ್ ಆಟವನ್ನು ಕೇವಲ ಇಂಗ್ಲೆಂಡಿನಲ್ಲಿ ಮಾತ್ರ ಆಡಲಾಗುತ್ತಿತ್ತು. ಆದರೆ 18ನೇ ಶತಮಾನಕ್ಕೆ ಬರುವಾಗ ಇತರ ದೇಶಗಳಲ್ಲೂ ಈ ಆಟವನ್ನು ಆಡಲಾರಂಭಿಸಿದರು ಮತ್ತು ಈ ಶತಮಾನದಲ್ಲಿಯೇ ಕ್ರಿಕೆಟ್ ಹೆಚ್ಚು ಅಭಿವೃದ್ಧಿ ಹೊಂದುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು. 1844ರಲ್ಲಿ ವಿಶ್ವದ ಮೊಟ್ಟಮೊದಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪಂದ್ಯವನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ಕೆನಡಾದ ನಡುವೆ ನ್ಯೂಯಾರ್ಕ್ನ ಸೇಂಟ್ ಜಾರ್ಜ್ ಕ್ರಿಕೆಟ್ ಕ್ಲಬ್ ಗ್ರೌಂಡ್ನಲ್ಲಿ 24 ಸೆಪ್ಟೆಂಬರ್ 1844ರಲ್ಲಿ ಆಡಲಾಗಿತ್ತು. ಈ ಪಂದ್ಯದಲ್ಲಿ ಕೆನಡಾ ಕೇವಲ 23 ರನ್ಗಳಿಂದ ಗೆಲುವು ಸಾಧಿಸಿತ್ತು. ಆಗ ಈ ಪಂದ್ಯವನ್ನು ಸುಮಾರು 20,000 ಪ್ರೇಕ್ಷಕರು ಕಣ್ತುಂಬಿಕೊಂಡು ವೀಕ್ಷಿಸಿದರು. ಜನರಲ್ಲಿ ಈ ಆಟ ನಿಧಾನವಾಗಿ ಪ್ರಚಾರಗೊಂಡು ಜನಪ್ರಿಯತೆ ಗಳಿಸಿ ಇದು ಒಂದು ವಿಶ್ವವ್ಯಾಪಿ ಕ್ರೀಡೆಯಾಗಿ ಎದ್ದು ನಿಂತಿತು. ಪ್ರಪಂಚದ ಮೊಟ್ಟಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾದ ನಡುವೆ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ನಲ್ಲಿ 1877ರ 15 ಮಾರ್ಚ್ನಿಂದ 19 ಮಾರ್ಚ್ ತನಕ ನಡೆದಿತ್ತು. ಈ ಮ್ಯಾಚ್ನ ವಿಶೇಷತೆ ಏನೆಂದರೆ, ಮೊದಲು ಮ್ಯಾಚನ್ನು ಪ್ರಾರಂಭಿಸುವ ಮುಂಚೆ ಎಷ್ಟು ದಿನಗಳವರೆಗೆ ಆಡಬೇಕೆಂದು ಡಿಸೈಡ್ ಮಾಡಿರಲಿಲ್ಲ. ಎಷ್ಟು ದಿನಗಳಾದರೂ ಮ್ಯಾಚ್ ಪೂರ್ತಿ ಆಗುವ ತನಕ ಆಡಬೇಕೆಂದು ನಿರ್ಧರಿಸಿದ್ದರು. ಆ ಸಮಯದಲ್ಲಿ ಎರಡೂ ತಂಡಗಳಿಗೂ ತಲಾ 2 ಇನ್ನಿಂಗ್ಸ್ಗಳನ್ನು ಕೊಟ್ಟಿರುತ್ತಾರೆ. ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿ 240 ರನ್ಗಳನ್ನು ಗಳಿಸಿ ಇಂಗ್ಲೆಂಡ್ 196 ರನ್ಗಳಿಗೆ ಆಲ್ಔಟ್ ಆಗಿರುತ್ತದೆ. ಆದರೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ 104 ರನ್ಗಳಿಗೆ ಆಲ್ಔಟ್ ಆಗಿರುತ್ತದೆ. ಈ ಮ್ಯಾಚ್ ಗೆಲ್ಲಲು ಇಂಗ್ಲೆಂಡಿಗೆ 154 ರನ್ಗಳ ಟಾರ್ಗೆಟ್ ಇರುತ್ತದೆ. ಆದರೆ ಇಂಗ್ಲೆಂಡ್ನ ಪೂರ್ತಿ ತಂಡ 66.1ನೇ ಓವರ್ನಲ್ಲಿ 108 ರನ್ಗಳಿಗೆ ಆಲ್ಔಟ್ ಆಗಿರುತ್ತದೆ. ಹೀಗೆ ಆಸ್ಟ್ರೇಲಿಯಾ ತನ್ನ ಮೊಟ್ಟಮೊದಲ ಟೆಸ್ಟ್ ಪಂದ್ಯದಲ್ಲಿ 46 ರನ್ಗಳ ರೋಚಕ ಗೆಲುವು ಸಾಧಿಸಿತ್ತು. ಕ್ರಿಕೆಟ್ನ ಈ ಐತಿಹಾಸಿಕ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ನ ಆಲ್ಫ್ರೆಡ್ ಶಾ ಎಂಬ ಕ್ರಿಕೆಟಿಗ ಮೊದಲ ಬಾರಿಗೆ ಚೆಂಡನ್ನು ಎಸೆದು ಬೌಲಿಂಗ್ ಆರಂಭಿಸಿದ ವ್ಯಕ್ತಿಯಾಗಿ ಮತ್ತು ಆಸ್ಟ್ರೇಲಿಯಾದ ಚಾರ್ಲ್ಸ್ ಬ್ಯಾನರ್ಮನ್ ಟೆಸ್ಟ್ ಪಂದ್ಯದಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ ವ್ಯಕ್ತಿಯಾಗಿ ಮತ್ತು ಇದೇ ಟೆಸ್ಟ್ ಪಂದ್ಯದಲ್ಲಿ ಮೊದಲ ಬಾರಿಗೆ ಶತಕ ಬಾರಿಸಿ ದಾಖಲೆ ಬರೆದ ವ್ಯಕ್ತಿಯಾಗಿ ಚಾರ್ಲ್ಸ್ ಬ್ಯಾನರ್ಮ್ಯಾನ್ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದ್ದಾರೆ. ಈ ಇಬ್ಬರು ಕ್ರಿಕೆಟಿಗರ ಹೆಸರುಗಳು ಇಂದಿಗೂ ಕ್ರಿಕೆಟ್ ಚರಿತ್ರೆಯಲ್ಲಿ ಮಿನುಗುತ್ತಿವೆ. ನಾವೀಗ ಹೇಳಲಿರುವ ಕೊನೆಯ ವಿಷಯ
ಇಂಡಿಯನ್ ಕ್ರಿಕೆಟ್ ಹಿಸ್ಟರಿ. ಭಾರತದಲ್ಲಿ ಕ್ರಿಕೆಟ್ ಕೇವಲ ಒಂದು ಕ್ರೀಡೆಯಲ್ಲ, ಅದು ಒಂದು ಧರ್ಮವಾಗಿದೆ. ಇಲ್ಲಿ ಕ್ರಿಕೆಟಿಗರು ದೇವರುಗಳಾಗಿದ್ದಾರೆ. ಈ ಆಟದ ಬಗ್ಗೆ ಅಭಿಮಾನಿಗಳ ಉತ್ಸಾಹಕ್ಕೆ ಯಾವುದೇ ಮಿತಿ ಇಲ್ಲ. ಈ ಕಾರಣದಿಂದಲೇ ಇಂದು ಭಾರತದಲ್ಲಿ ಅತ್ಯಂತ ಜನಪ್ರಿಯತೆ ಹೊಂದಿರುವ ಕ್ರೀಡೆ ಯಾವುದಾದರೂ ಇದೆ ಅಂದರೆ ಅದು ಕ್ರಿಕೆಟ್ ಎಂದು ಹೇಳುವ ರೀತಿಯಲ್ಲಿ ಜನಪ್ರಿಯತೆಯನ್ನು ಹೊಂದಿದೆ. ಭಾರತದ ಜನಪ್ರಿಯ ಕ್ರೀಡೆಗಳಲ್ಲಿ ಕ್ರಿಕೆಟ್ ಯಾವಾಗಲೂ ಟಾಪ್ ಲಿಸ್ಟಲ್ಲಿರುತ್ತದೆ. ಭಾರತದಲ್ಲಿ ಕ್ರಿಕೆಟ್ ಆಟವನ್ನು ಬ್ರಿಟಿಷರು ಆರಂಭಿಸಿದರು. ಆಕ್ಚುಲಿ ಬ್ರಿಟಿಷರು ಆಳ್ವಿಕೆ ಮಾಡುತ್ತಿದ್ದ ಪ್ರತಿಯೊಂದು ದೇಶದಲ್ಲೂ ಕ್ರಿಕೆಟ್ ತುಂಬಾನೇ ಪಾಪ್ಯುಲರ್ ಆಗಿತ್ತು. ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಆರಂಭದ ದಿನಗಳಲ್ಲಿ ಇಂಗ್ಲೆಂಡ್ನ ಬ್ರಿಟಿಷರು ಭಾರತದ ರಾಜರ ಜೊತೆಗೆ ಮನರಂಜನೆಗಾಗಿ ಕ್ರಿಕೆಟ್ ಆಡುತ್ತಿದ್ದರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಭಾರತೀಯರು ಕ್ರಿಕೆಟ್ ಆಟವನ್ನು ಉತ್ಸಾಹದಿಂದ ಆಡಲು ಆರಂಭಿಸಿದರು. ಆದರೆ ಸ್ವಾತಂತ್ರ್ಯಕ್ಕೂ ಮುಂಚೆ ಕ್ರಿಕೆಟ್ಗೆ ಭಾರಿ ಒಲವು ತೋರಿದವರು ಭಾರತದ ಪಾರ್ಸಿ ಸಮುದಾಯದವರು. ಅವರಿಂದಲೇ 1846ರಲ್ಲಿ ದೇಶದ ಮೊದಲ ಕ್ರಿಕೆಟ್ ಕ್ಲಬ್ ಓರಿಯೆಂಟಲ್ ಕ್ರಿಕೆಟ್ ಕ್ಲಬ್ ಸ್ಥಾಪನೆಯಾಯಿತು. ಜೊತೆಗೆ 1877ರಲ್ಲಿ ಪಾರ್ಸಿ ಕ್ರಿಕೆಟ್ ಕ್ಲಬ್ ಕೂಡ ಅವರಿಂದಲೇ ಜನ್ಮ ತಾಳಿತು. ನಂತರ 1886ರಲ್ಲಿ ಈ ಕ್ಲಬ್ನ ಮೂಲಕ ಒಂದು ಕ್ರಿಕೆಟ್ ತಂಡವನ್ನು ಇಂಗ್ಲೆಂಡ್ಗೆ ಕಳುಹಿಸಲಾಯಿತು. ಅಲ್ಲಿ ಒಟ್ಟು 28 ಪಂದ್ಯಗಳನ್ನು ಆಡಲಾಯಿತು. ಆದರೆ 19 ಪಂದ್ಯಗಳಲ್ಲಿ ಭಾರತ ಸೋಲಿತು. 8 ಪಂದ್ಯಗಳು ಡ್ರಾ ಆದವು ಮತ್ತು ಕೇವಲ 1 ಪಂದ್ಯದಲ್ಲಿ ಭಾರತ ಗೆಲುವು ಕಂಡಿತು. ಈ ಎಲ್ಲಾ ಪಂದ್ಯಗಳು ಇನ್ಫಾರ್ಮಲಿ ಅಂದ್ರೆ ಅನೌಪಚಾರಿಕವಾಗಿ ಆಡಲಾಗಿದ್ದವು. ಇದಾದ ನಂತರ 1888ರಲ್ಲಿ ಮತ್ತು 1911ರಲ್ಲಿ ಮತ್ತೆ 2 ಇನ್ಫಾರ್ಮಲ್ ಟೂರ್ಗಳು ನಡೆದವು. ಮತ್ತೆ 1928ರಲ್ಲಿ ಭಾರತೀಯ ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ BCCI ಉದ್ಘಾಟನೆಯ ನಂತರ ಸ್ಥಾಪನೆಗೊಂಡ ಮೊದಲ ಅಧಿಕೃತ ಕ್ರಿಕೆಟ್ ತಂಡ ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಆಡಲು ಇಂಗ್ಲೆಂಡಿಗೆ ತೆರಳಿತು. ಅದು 1932. ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಮಹತ್ವದ ಕ್ಷಣ. ಮೊಟ್ಟ ಮೊದಲ ಕ್ಯಾಪ್ಟನ್ CK ನಾಯ್ಡುರವರ ನಾಯಕತ್ವದಲ್ಲಿ ಭಾರತದ ಮೊದಲ ಅಧಿಕೃತ ತಂಡ ಇಂಗ್ಲೆಂಡ್ನ ವಿರುದ್ಧ ಲಾರ್ಡ್ಸ್ ಮೈದಾನದಲ್ಲಿ ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಆಡಲಾಗಿತ್ತು. ಭಾರತದ ಮೊದಲ ಅಧಿಕೃತ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ಟಾಸ್ ಗೆದ್ದು ಮೊದಲ ಬ್ಯಾಟಿಂಗ್ ಮಾಡಿ ಮೊದಲ ಇನ್ನಿಂಗ್ಸ್ನಲ್ಲಿ 259 ರನ್ಗಳನ್ನು ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ 275 ರನ್ಗಳನ್ನು ಕಲೆ ಹಾಕಿತು. ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 189 ರನ್ಗಳು ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ 187 ರನ್ಗಳನ್ನು ಗಳಿಸಿತ್ತು. ಆದರೆ ಈ ಟೆಸ್ಟ್ ಪಂದ್ಯವನ್ನು ಇಂಗ್ಲೆಂಡ್ 158 ರನ್ಗಳ ಭರ್ಜರಿ ಗೆಲುವಿನಿಂದ ತನ್ನದಾಗಿಸಿಕೊಂಡಿತು. 1938ರ ಸೋಲು ಭಾರತಕ್ಕೆ ಮರೆಯಲಾಗದ ಕ್ಷಣವಾಗಿತ್ತು. ಆದರೆ 1983ರಲ್ಲಿ ಕಪಿಲ್ ದೇವ್ರವರ ನಾಯಕತ್ವದಲ್ಲಿ ಭಾರತೀಯ ತಂಡ ಈ ಸೋಲಿನ ಪ್ರತೀಕಾರವನ್ನು ತೀರಿಸಿಕೊಂಡಿತು. ಮೊದಲ ಬಾರಿಗೆ ಕ್ರಿಕೆಟ್ ವಿಶ್ವಕಪ್ ಗೆದ್ದು ಇತಿಹಾಸ ಸೃಷ್ಟಿಸಿತು. ಇದು ಭಾರತೀಯ ಕ್ರಿಕೆಟ್ ತಂಡದ ಮೊದಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸಾಧನೆಯಾಗಿ ದಾಖಲಾಯಿತು. ಆ ಸಮಯದಲ್ಲಿ ಭಾರತ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದ ವಿಶ್ವದ 2ನೇ ದೇಶವಾಗಿ ಇತಿಹಾಸದಲ್ಲಿ ಹೆಗ್ಗಳಿಕೆಗೆ ಪಾತ್ರವಾಯಿತು. ಅಲ್ಲಿಯವರೆಗೆ ಕೇವಲ ವೆಸ್ಟ್ ಇಂಡೀಸ್ ಮಾತ್ರ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದಿತ್ತು. ಭಾರತೀಯ ಕ್ರಿಕೆಟ್ ತಂಡದ ಬಗ್ಗೆ ಮಾತನಾಡುವಾಗ ನಮ್ಮೆಲ್ಲರ ಹೃದಯ ಹೆಮ್ಮೆಯಿಂದ ತುಂಬಿ ಹೋಗುತ್ತದೆ. 2023ರ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾರತ ಗೆಲುವಿನ ಗುರಿಯನ್ನು ತಲುಪದಿದ್ದರೂ ನಮ್ಮ ತಂಡ ವಿಶ್ವದ ಅತ್ಯಂತ ಯಶಸ್ವಿ ಮತ್ತು ಶ್ರೇಷ್ಠ ಕ್ರಿಕೆಟ್ ತಂಡಗಳಲ್ಲಿ ಒಂದಾಗಿದೆ. ಹೆಮ್ಮೆಯಿಂದ ಹೇಳುವುದಾದರೆ ಭಾರತವು ಪ್ರಪಂಚದ ಒನ್ ಆಫ್ ದಿ ಬೆಸ್ಟ್ ಅಂಡ್ ಟಾಪ್ ಕ್ರಿಕೆಟ್ ಟೀಮ್ಗಳಲ್ಲಿ ಒಂದು. ಈ ವಿಷಯದ ಬಗ್ಗೆ ನಾವೆಲ್ಲರೂ ಎದೆಹೆತ್ತಿ ಹೆಮ್ಮೆ ಪಡಬೇಕು. ನಮ್ಮ ಭಾರತೀಯ ಕ್ರಿಕೆಟ್ ತಂಡದ ಸಾಧನೆಗಳು ಅದ್ಭುತವಾಗಿವೆ. ಇಲ್ಲಿಯವರೆಗೆ ಭಾರತವು 2 ICC ವರ್ಲ್ಡ್ ಕಪ್ಗಳನ್ನು, 1 ICC T20 ವರ್ಲ್ಡ್ ಕಪ್ ಮತ್ತು 2 ICC ಚಾಂಪಿಯನ್ಸ್ ಟ್ರೋಫಿಗಳನ್ನು ಗೆದ್ದಿದೆ. ಇದಲ್ಲದೆ ಮೊದಲ ICC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ತಂಡ ರನ್ನರ್ ಅಪ್ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಸಾಧನೆಗಳು ನಮ್ಮ ತಂಡದ ಸಮರ್ಪಣೆ, ಕೌಶಲ್ಯ ಮತ್ತು ಉತ್ಸಾಹವನ್ನು ತೋರಿಸುತ್ತವೆ. ಒಗ್ಗಟ್ಟಿನಿಂದ ನಾವು ಇನ್ನಷ್ಟು ಎತ್ತರಕ್ಕೆ ಏರಲಿದ್ದೇವೆ. ಇದಿಷ್ಟು ಇವತ್ತಿನ ಕ್ರಿಕೆಟ್ನ ರೋಚಕ ಮತ್ತು ಐತಿಹಾಸಿಕ ಕತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಿಮ್ಮ ಫೇವರೆಟ್ ಪ್ಲೇಯರ್ ಯಾರು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಕೊನೆಯದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಜೈ ಹಿಂದ್.